ಹಾಯ್ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಲೇಝೀಸ್ ಬ್ಯುಸಿ ಚಾನಲ್. ನೋಡಿದ್ರೆ ಇವತ್ತು ಚೆಂಡು ಹೂವು ಆ ಥರ ಒಂದು ಫ್ಲವರ್ ಕಟ್ಟಿಂಗ್ ಮಾಡಿದ್ದೀನಿ. ನನ್ನ ಹತ್ರ ಒಂದು ಸ್ವಲ್ಪ ತಿಕ್ ಶೀಟ್ ಇದೆ, ಅದರಿಂದ ಇದು ಈ ಥರ ಬರುತ್ತೆ. ನೀವು ಒಂದು ಸ್ವಲ್ಪ A4 ಸೈಜ್ ಕ್ರಾಫ್ಟ್ ಪೇಪರ್ಸ್ ತೊಗೊಂಡು ಮಾಡಿದ್ರೆ ಇದನ್ನು ಬ್ಯೂಟಿಫುಲ್ಲಾಗಿ ಫ್ಲೆಕ್ಸಿಬಲ್ ಆಗಿರುತ್ತೆ ಪೇಪರು. ಸೊ ಇದನ್ನು ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೇನೆ. ನಾನು ಮಾಸ್ಕಿಂಗ್ ಟೇಪ್ ಎತ್ಕೊಂಡಿದ್ದೀನಿ. ನಮಗೆ ಬೇಕಾಗಿರೋದು 3 ಸರ್ಕಲ್ಸ್. ಈಗ ಇದನ್ನು ಕಟ್ ಮಾಡ್ಕೊಳ್ಳೋಣ. ಇವಾಗ 3 ಸರ್ಕಲ್ಸ್ ಕಟ್ ಆಗಿದೆ. ಇದನ್ನು ನಾವೇನು ಮಾಡಬೇಕಂದ್ರೆ ಈ ಥರ ಫೋಲ್ಡ್ ಮಾಡ್ಕೋಬೇಕು. ಫೋಲ್ಡ್ ಮಾಡಿಕೊಂಡು ನಮಗೆ ಈ ಥರ ಚೆಂಡು ಹೂ ಥರ ಬೇಕಂದರೆ ಈ ಥರ ಕಟ್ ಮಾಡ್ಬೋದು, ಇಲ್ಲ ರೋಸ್ ಶೇಪಲ್ಲೂ ಕಟ್ ಮಾಡ್ಕೋಬೋದು. ರೋಸ್ ಶೇಪ್ ಅಂದಾಗ ಇಲ್ಲಿ ಕರ್ವ್ಸ್ನ ಕಟ್ ಮಾಡ್ಕೋಬೇಕು. ನಾನು ಇದೇ ಥರನೇ ನಿಮಗೆ ಮಾಡಿ ತೋರಿಸ್ತೀನಿ. ಇಲ್ಲಾಂದರೆ ಇರಿ, ರೋಸ್ ಥರನೇ ಮಾಡಿ ತೋರಿಸ್ತೀನಿ. ಈ ಥರ ನೋಡಿ, ನಮಗೆ ತೆಗೆದಾಗ ಈ ಥರ ಬಂದಿರುತ್ತೆ. ಇನ್ನು ನಾವು ಇದನ್ನು ಸ್ವಲ್ಪ ಉದ್ದಕ್ಕೆ ಕಟ್ ಮಾಡ್ಕೋಬೋದು. ಶೇಪ್ನ ನೀವು ಹೇಗೆ ಬೇಕಾದ್ರೂ ಚೇಂಜ್ ಮಾಡ್ತಾ ಹೋಗ್ಬೋದು. ಆಯಿತಾ? ಇದೇ ಥರ ಈಗ ನಾವು ಇವೆರಡನ್ನು ಕಟ್ ಮಾಡ್ಕೊಳ್ಳೋಣ. ಇವಾಗ ಇದು 3 ಈ ಥರ ಕಟ್ ಮಾಡ್ಕೊಂಡಾಯಿತು. ಈಗೇನು ಮಾಡಬೇಕು ಅಂತಂದರೆ ನಾವು ಇದನ್ನು ನೋಡಿ ಒಂದು ಸ್ವಲ್ಪ ಈ ಸೆಂಟರ್ ಪಾಯಿಂಟ್ವರೆಗೂ ನಾವು ಹೀಗೆ ಕಟ್ ಮಾಡ್ಕೊಳ್ಳೋಣ. ಆಯಿತಾ? ಇದಾದ ನಂತರ ವಿ ವಿಲ್ ಕಟ್ ಇಂಟು ದಿಸ್ ಮಚ್. ನೆಕ್ಸ್ಟ್ ಹಾಫ್ ಕಟ್ ಮಾಡ್ಕೊಳ್ಳೋಣ. ಸೊ ಈಗ ಇಷ್ಟದನ್ನು ಕಟ್ ಆಗಿದೆ. ಈಗ ಇದನ್ನು ನಾವೇನು ಮಾಡಬೇಕು ಅಂದರೆ ಗ್ಲೂ ಸ್ಟಿಕ್ ತಗೊಂಡು ವಿಲ್ ಸ್ಟಾರ್ಟ್ ಸ್ಟಿಕ್ಕಿಂಗ್ ದೀಸ್ ಥಿಂಗ್ಸ್. ಈ ಥರ ಪ್ರತಿಯೊಂದನ್ನು ನಾವು ಅಟ್ಯಾಚ್ ಮಾಡ್ಕೋಬೇಕು. ಈ ಥರ
ಸೊ ಇವಾಗ ಇದೆಲ್ಲ ಅಂಟ್ಕೊಂಡಿದೆಯಲ್ಲ, ಇದನ್ನು ಹೀಗೆ ಮಾಡ್ಕೊಳ್ಬೇಕು. ಇವಾಗ ಈ ದೊಡ್ಡದು ಎತ್ಕೊಂಡು ನಾವಿಲ್ಲಿ ಗ್ಲೂ ಮಾಡ್ಕೋಬೇಕು. ಇವಾಗ ಹೀಗಿದ್ರಲ್ಲಿ ಕೂರಿಸ್ತಾ ಹೋಗಬೇಕು. ನೋಡಿ, ಈ ಥರ ನೀವು ಇದನ್ನು ಚೆನ್ನಾಗಿ ಪ್ರೆಸ್ ಮಾಡಿ, ಹೇಳಿದ್ನಲ್ಲ ನಮ್ಮ 1 2 3 ಟೆಕ್ನಿಕ್ಕು, ಅದೇ ಥರ ಪ್ರೆಸ್ ಮಾಡಿ ಇಟ್ಕೊಂಡಾಗ ಚೆನ್ನಾಗಿ ನಮಗೆ ನೋಡಿ ಎಷ್ಟು ಚೆನ್ನಾಗಿ ನಮ್ಮ ಚೆಂಡು ಹೂವು ನೀವು ಎಲ್ಲೋ ಕಲರಲ್ಲಿ ಯಾವ ಕಲರಲ್ಲಿ ಬೇಕಾದರೂ ಮಾಡ್ಕೊಬೋದು. ಅಷ್ಟೇ ನೀಟಾಗಿ ಇರುತ್ತೆ. ಇದೇ ಥರ ಸ್ಟಿಕ್ ಅಟ್ಯಾಚ್ ಮಾಡ್ಕೋಬೋದು, ಇಲ್ಲ ಅಂದರೆ ಹಾಗೇ ಯೂಸ್ ಮಾಡ್ಕೊಬೋದು. ಇಫ್ ಯು ಲೈಕ್ ದಿಸ್ ವಿಡಿಯೋ, please like, share and subscribe. Thank you for watching.